ಮಂದಿರದ ಗರ್ಭಗುಡಿಯ ಒಳಗಡೆ ಬಾಲರಾಮ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ. ಅಂತೂ ಇಂತೂ ನಾವೆಲ್ಲ ಕಾಯ್ತಾ ಇದ್ದಂತಹ ಕ್ಷಣ ಅದು. ಮೂರ್ತಿ ಪ್ರತಿಷ್ಠಾಪನೆ ಈಗ ಇರೋದು ಪ್ರಮುಖ ಘಟ್ಟ. ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆ ಆಗೋದು ಜನವರಿ 22ಕ್ಕೆ. ಆದ್ರೆ ಇವತ್ತು ಅನೇಕ ಪೂಜೆ ಪುನಸ್ಕಾರಗಳ ಜೊತೆಗೆ ರಾಮಲಲ್ಲಾ ಮೂರ್ತಿಯನ್ನ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಸೊ ಅಲ್ಲಿಗೆ ಗರ್ಭಗುಡಿಯ ಒಳಗಡೆ ರಾಮ ಜನ್ಮ ಪಡೆದಂತಹ ಸ್ಥಳದಲ್ಲೇ ವಿರಾಜಮಾನನಾಗಿದ್ದಾನೆ. 12 ಅಧಿವಾಸ ಪೂಜೆಯೊಂದಿಗೆ ಗರ್ಭಗುಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಮಧ್ಯಾಹ್ನ 12:45ರಿಂದ 1 ಗಂಟೆ ಒಳಗಡೆ ಸ್ಥಾಪನೆಯಾಗಿರುವ ಮೂರ್ತಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಜನವರಿ 22ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆದ ಬಳಿಕ ಆ ಪಟ್ಟಿಯನ್ನ ತೆರವು ಮಾಡಲಾಗುತ್ತೆ. ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಆ ನಂತರ ಕಣ್ಣಿಗೆ ಪಟ್ಟಿ ಕಟ್ಟಲಾಗಿದೆ, ಅದನ್ನ ತೆರವು ಮಾಡಲಾಗುತ್ತೆ. ಗಣೇಶಾಂಬಿಕಾ ಪೂಜೆ, ವರುಣ ಪೂಜೆ, ಮಾಂತ್ರಿಕ ಪೂಜೆ, ಬ್ರಾಹ್ಮಣ ವರುಣ, ವಾಸ್ತು ಪೂಜೆ ಮತ್ತು ಔಪಚಾರಿಕ ಪೂಜೆ ಪುನಸ್ಕಾರಗಳ ಜೊತೆಗೆ ಗರ್ಭಗುಡಿಯ ಒಳಗಡೆ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆಯಾಗಿದೆ. ಮಧ್ಯಾಹ್ನ 12:45ರಿಂದ 1 ಗಂಟೆಯ ಒಳಗಡೆ ಶುಭ ಲಗ್ನ, ಶುಭ ಮುಹೂರ್ತ ಇದೆಲ್ಲವನ್ನ ಕೂಡ ನೋಡಿಯೇ ಅದೇ ಸಮಯದಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಲಾಗಿದೆ. 12 ಅಧಿವಾಸ ಪೂಜೆಯೊಂದಿಗೆ ಗರ್ಭಗುಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ರಾಮಲಲ್ಲಾ ಮೂರ್ತಿಯನ್ನ. ರಾಮಲಲ್ಲಾ ಮೂರ್ತಿಯ ಒಂದಷ್ಟು ವಿಶೇಷತೆಗಳನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಕಾರಣ ನಮ್ಮ ಕರ್ನಾಟಕದ ಮೈಸೂರು ಮೂಲತಃ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ರಾಮಲಲ್ಲಾ ಮೂರ್ತಿ ಇವತ್ತು ರಾಮ ಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನ ಆಗಿರೋದು ಅದು ಕನ್ನಡಿಗರ ಮಟ್ಟಿಗೆ ಹೆಮ್ಮೆಯ ಸಂಗತಿ. ಆ ಮೂಲಕ ಕರ್ನಾಟಕಕ್ಕೂ ಅಯೋಧ್ಯೆಗೆ ಇರುವಂತಹ ನಂಟು ಮತ್ತಷ್ಟು ಗಟ್ಟಿಯಾಗಿದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಅದ್ರ ಜೊತೆಗೆ ಬಾಲರಾಮ ಮೂರ್ತಿಯ ವಿಶೇಷತೆಯನ್ನ ಕೂಡ ನಾವು ಗಮನಿಸೋಣ. ಈ ಪ್ರತಿಮೆ 51 ಇಂಚು ಎತ್ತರ ಇದೆ. ಬರೋಬ್ಬರಿ 150ರಿಂದ 200 ಕೆಜಿ ತೂಕ ಹೊಂದಿದೆ ಈ ಮೂರ್ತಿ. ಸೊ ಗಮನಿಸ್ತಾ ಇದ್ವಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಜಸ್ಟ್ 4 ದಿನ ಬಾಕಿ ಉಳ್ಕೊಂಡಿದೆ. ಈ ಹಿನ್ನೆಲೆ ಹಲವು ಕಾರ್ಯಕ್ರಮಗಳು ಕೂಡ ಅಯೋಧ್ಯೆಯಲ್ಲಿ ಜರುಗ್ತಾ ಇತ್ತು. ಈ ನಿಟ್ಟಿನಲ್ಲೇ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯ ರಾಮ ಮಂದಿರದ ಪ್ರಾಕಾರದ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ರಾಮ ಜನ್ಮ ಭೂಮಿಯಿಂದ ಫೋಟೋಗಳ ಬಿಡುಗಡೆಯಾಗಿದೆ. ಮಂದಿರದ ಗೋಡೆಯ ಮೇಲಿರುವ ಭಿತ್ತಿ ಚಿತ್ರಗಳು. ಮತ್ತೊಂದು ಕಡೆ ನಾವು ಪ್ರಧಾನಿ ಮೋದಿಯಿಂದ ರಾಮ ಮಂದಿರದ ಸ್ಟ್ಯಾಂಪ್ ಕೂಡ ರಿಲೀಸ್ ಆಗಿದೆ. ಆ ಸುದ್ದಿಯನ್ನ ಕೂಡ ಗಮನಿಸೋಣ. ಬಟ್ ಅದಕ್ಕೂ ಮುನ್ನ ರಾಮ ಮಂದಿರ ಉದ್ಘಾಟನೆಯ ಐತಿಹಾಸಿಕ ಕ್ಷಣ. ಅಯೋಧ್ಯೆಯ ರಾಮ ಮಂದಿರದ ಪ್ರಾಕಾರದ ಫೋಟೋ ರಿಲೀಸ್ ಮಾಡಲಾಗಿದೆ. ರಾಮ ಜನ್ಮ ಭೂಮಿಯಿಂದ ಫೋಟೋಗಳ ಬಿಡುಗಡೆಯಾಗಿರೋದು. ಮಂದಿರದ ಗೋಡೆಯ ಮೇಲಿರುವ ಭಿತ್ತಿ ಚಿತ್ರಗಳು. ಸಹಜವಾಗಿ ಅಯೋಧ್ಯೆಗೆ ನೀವು ಬರ್ತಾ ಇದ್ದಂತೆ ಎಲ್ಲೆಲ್ಲೂ ಕೂಡ ರಾಮನ ಭಾವಚಿತ್ರಗಳು ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ಜೈ ಶ್ರೀರಾಮ್ ಅನ್ನುವಂತ ಘೋಷಣೆಗಳು ಕೇಳೋದಕ್ಕೆ ಸಿಗುತ್ತೆ. ಅದರ ಜೊತೆಗೆ ಈಗ ರಾಮ ಮಂದಿರ ಉದ್ಘಾಟನೆಯ ಐತಿಹಾಸಿಕ ಕ್ಷಣದ ಹೊತ್ತಲ್ಲೇ ಅಯೋಧ್ಯೆಯ ರಾಮ ಮಂದಿರದ ಪ್ರಾಕಾರದ ಫೋಟೋವನ್ನ ಕೂಡ ರಿಲೀಸ್ ಮಾಡಲಾಗಿದೆ. ಹೇಗಿದೆ ಆ ರಾಮ ಮಂದಿರ? ಅದೇ ಪ್ರಾಕಾರದ ಫೋಟೋ ಈಗ ರಿಲೀಸ್ ಆಗಿರೋದು. ರಾಮ ಜನ್ಮ ಭೂಮಿಯಿಂದಲೇ ಫೋಟೋಗಳು ಬಿಡುಗಡೆಯಾಗಿರೋದು ಗಮನಿಸಬೇಕಾಗಿರುವಂತಹ ವಿಚಾರ. ಮಂದಿರದ ಗೋಡೆಯ ಮೇಲಿರುವ ಭಿತ್ತಿ ಚಿತ್ರಗಳು, ಆ ಭಿತ್ತಿ ಚಿತ್ರಗಳನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಅದೇ ಕಾರಣಕ್ಕೆ ಹೇಳ್ತಾ ಇರೋದು ರಾಮ ಮಂದಿರ ಕೂಡ ಹಲವು ವಿಶೇಷತೆಗಳನ್ನ ಒಳಗೊಂಡಿದೆ ಅಂತ. ಆ ವಿಶೇಷತೆಗಳು ಏನು ಅನ್ನೋದನ್ನ ಕೂಡ ಈ ಮೂಲಕ ತಿಳಿಸುವ ಪ್ರಯತ್ನ ರಾಮ ಜನ್ಮ ಭೂಮಿಯಿಂದ ಆಗ್ತಾ ಇರೋದು. ಭಿತ್ತಿ ಚಿತ್ರಗಳನ್ನ ನಾವು ಗಮನಿಸಿಬಿಟ್ರೆ ನಮಗೆ ಗೊತ್ತಾಗುತ್ತೆ ಅದರ ವಿಶೇಷತೆ ಏನು, ಯಾವ ರೀತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ಅನ್ಸುತ್ತೆ.